ಎಲ್ಲರಿಗೂ ನಮಸ್ಕಾರ. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಇದು ಬೆಂಗಳೂರಿನ ಹಲಸೂರಿನ ಕೆಂಬ್ರಿ ಲೇಔಟಲ್ಲಿದೆ. ಇಂದಿರಾನಗರದಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಾವು ಕೂಡ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಇವತ್ತು ಬಂದಿದ್ದೀವಿ, ನಾನು ಅನಿತಾ. ಇದು ಹಲಸೂರು ಹತ್ರನೇ ಇದ್ರೂ ನಮಗೆ ಇಂದಿರಾನಗರದಿಂದ 1 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಾವು ಇಲ್ಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಬರೋಕ್ಕೆ ಆಗ್ತಾಯಿರಲಿಲ್ಲ. ಎಷ್ಟೋ ಸತಿ ಸಾಯಿಬಾಬನ ದರ್ಶನಕ್ಕೆ ಹೋಗಬೇಕು ಅಂದ್ರೂ ಆಗ್ತಾಯಿರಲಿಲ್ಲ. ಏಕೆಂದರೆ ಬೇರೆ ದೇವ್ರುಗಳ ದರ್ಶನ ಮಾಡಿರ್ತೀವಿ, ಬಟ್ ಸಾಯಿಬಾಬನ ದೇವರ ದರ್ಶನಕ್ಕೆ ಬರಬೇಕಂದ್ರೆ ಆ ದೇವ್ರಿಗೆ ಇಷ್ಟ ಇರಬೇಕಂತೆ ಅಂತ ಹೇಳ್ತಾರೆ. ಅದು ಆಗ ಮಾತ್ರ ನಮ್ಮನ್ನು ಕರೆಸ್ಕೊಳ್ತಾರೆ. ಅದೇ ರೀತಿ ನಾವು ಇದೇ ಫಸ್ಟ್ ಟೈಮು ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಬಂದಿರೋದು. ಇಲ್ಲಿ ಕೆಂಬ್ರಿ ಲೇಔಟ್ ಹತ್ರ ಇರೋವಂಥದ್ದು ತುಂಬ ಚೆನ್ನಾಗಿದೆ ಮಂದಿರ. ನಾವು ಕೂಡ ಬಂದು ಅನಿತಾ ನಾನು ಬಂದು ಗುರುವಾರ ದರ್ಶನ ಮಾಡಿಕೊಂಡು, ತುಂಬ ಗುರುವಾರಗಳು ಅಂದ್ಕೊಳ್ತಿದ್ದೆ ಹೋಗ್ಬೇಕು ಅಂತ. ಬಟ್ ಯಾವುದಾದ್ರು ಒಂದು ಕೆಲಸ ಇರೋದು ಅಥವಾ ಬರೋಕ್ಕಾಗ್ತಾಯಿರಲಿಲ್ಲ. ಬಟ್ ಈ ಗುರುವಾರ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಈ ಗುರುವಾರ ಹೋಗಬೇಕು ಅಂತ ಅಂದ್ಕೊಂಡು ಆ ದಿನ ಆನಂತರ ಎಲ್ಲ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಸಂಜೆ ಟೈಮಿಗೆ ಬಂದು ಇಲ್ಲಿಗೆ ಸಾಯಿಬಾಬನ ದರ್ಶನಕ್ಕೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಇದು ನಮಗೆ ನಮ್ಮ ಸ್ಟೋರಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಟ್ ಬರೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ. ಇವತ್ತು ಆ ಕಾಲ ಕೂಡು ಬಂದಿದೆ. ಬಂದು ಇಲ್ಲಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು 10-15 ನಿಮಿಷ ಧ್ಯಾನ ಮಾಡಿಕೊಂಡು ತುಂಬ ಜನ ಬರ್ತಾರೆ. ಗುರುವಾರ ಟೈಮ್ ಮಾತ್ರ ತುಂಬ ಜನ ಬರ್ತಿರ್ತಾರೆ. ಇದು ಒಂದು ಸಂಜೆ 4 ಗಂಟೆ ಟೈಮಲ್ಲಿ, ಇವನು ಒಂದು 5 ಗಂಟೆ ಮೇಲೆ ತುಂಬ ಜನ ಬಂದುಬಿಡ್ತಾರೆ ಭಕ್ತಾದಿಗಳಾಗ. ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ, ರೋಡಲ್ಲೆಲ್ಲ ತುಂಬ ವೆಹಿಕಲ್ಸ್ ಇರುತ್ತೆ ಆ ಟೈಮಲ್ಲಿ. ನೀವು ಕೂಡ ಏನಾದರೂ ಹತ್ತಿರದಲ್ಲಿದ್ದರೆ ಇಲ್ಲಿಗೆ ಬರ್ಬೋದು ಸಾಯಿಬಾಬಾ ದೇವರ ದರ್ಶನಕ್ಕೆ. ನೀವು ನೋಡೇ ಇರ್ತೀರ ಸಾಯಿಬಾಬಾ ಪವಾಡಗಳನ್ನೆಲ್ಲ. ನಮಗೆ ನೋಡಿ ಈ ಟೈಮು ಈ ಕಾಲ ಈಗ ಕೂಡ ಬಂತು ಸಾಯಿಬಾಬಾ ದರ್ಶನಕ್ಕೆ. ತುಂಬಾ ಖುಷಿ ಆಯಿತು. ನಾವು ಕೂಡ ತುಂಬಾ ಸಂತೃಪ್ತರಾದೋ ಸಾಯಿಬಾಬನ ದರ್ಶನ ಮಾಡಿ. ನಿಮಗೂ ಕೂಡ ಸಾಯಿಬಾಬನ ಆಶೀರ್ವಾದ ಇರಲಿ ಅಂತ ನಾವು ಸಾಯಿಬಾಬನ ಹತ್ರ ಕೇಳ್ಕೊಳ್ತೀವಿ. ಇಲ್ಲಿ ಸಾಯಿಬಾಬಾ ಮಂದಿರದ ಎದುರುಗಡೆನೇ ಸಾಯಿಬಾಬಾ ಧರ್ಮಶಾಲೆ ಇದೆ. ಪ್ರತಿದಿನ ಬೆಳಗ್ಗೆ 5:45 7 ಗಂಟೆವರೆಗೂ ಉಚಿತ ಯೋಗ ಕ್ಲಾಸಸ್ ಇರುತ್ತೆ. ಅಂದರೆ ಅದು ಯೋಗ ಕ್ಲಾಸು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಬ್ಯಾಚ್ ಸ್ಟಾರ್ಟ್ ಆದಾಗ 1 ತಿಂಗಳಿರುತ್ತೆ. ಆ ಥರ ಉಚಿತ ಯೋಗ ಶಾಲೆ ನಡೀತದೆ. 5:45 7 ಗಂಟೆವರೆಗೂ ಇರುತ್ತೆ ಇಲ್ಲಿ ಸಾಯಿಬಾಬಾ ಮಂದಿರದ ವತಿ ಕಡೆಯಿಂದ. ಪ್ರತಿದಿನವೂ ನಡೀತದೆ ಇದು. ಇಲ್ಲಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ಎಲ್ಲ ವಿನಿಯೋಗ ಮಾಡ್ತಾಯಿದ್ರು. ಪ್ರಸಾದ ಸೇವನೆ ಮಾಡ್ಕೊಂಡು ನಾವು ಹೊರಟು. ಏಕೆಂದರೆ ತುಂಬಾ ಖುಷಿಯಾಯಿತು. ಎಷ್ಟೋ ದಿನ ಅಂದ್ಕೊಂಡು ಬರೋಕ್ಕಾಗಲಿಲ್ಲ. ಬಟ್ಟು ಈ ದಿನ ಬರಬೇಕು ಅಂದ್ಕೊಂಡೇ ಇರಲಿಲ್ಲ. ಏಕೆಂದರೆ ಈ ದಿನ ಮದುವೆ ಇತ್ತು, ತುಂಬ 2-3 ಮದುವೆ ಇತ್ತು, ಹೋಗಬೇಕಿತ್ತು. ಬಟ್ಟು ಹೋಗೋಕ್ಕೆಲ್ಲ ರೆಡಿಯಾಗಿ ನಾವು ಇವತ್ತು ನಮ್ಮ ಸ್ಟೋರ್ ಕ್ಲೋಸ್ ಮಾಡಿಕೊಂಡು ಅಲ್ಲಿ ನೋಟಿಸ್ ಬೋರ್ಡು ಹಾಕಿದ್ದೆ ಇವತ್ತು ರಜಾ ಅಂತ. ಬಟ್ ಬೆಳಗಿನ ಜಾವ ಹೋಗೋಕ್ಕಾಗಲಿಲ್ಲ ಯಾವುದೋ ಒಂದು ಕಾರಣಾಂತರಗಳಿಂದ. ನೋಡಿ ಸಾಯಿಬಾಬನ ದರ್ಶನ ಮಾಡೋದಕ್ಕೆ ಕಾಲ ಇತ್ತು ಅನಿಸುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಮದುವೆಗೆ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಸಾಯಿಬಾಬನ ದರ್ಶನಕ್ಕೆ ಬಂದಿದ್ದೀವಿ ಇವತ್ತು. ನೋಡಿ ದೇವರನ್ನು ನೋಡಬೇಕು ಅಂತ ಋಣ ಇದ್ದಾಗಲೇ ಆ ದೇವ್ರನ್ನ ನೋಡೋಕ್ಕಾಗೋದು ಸಾಯಿಬಾಬನ. ಇವತ್ತು ದರ್ಶನ ಮಾಡಿಕೊಂಡು ತುಂಬಾ ಖುಷಿಯಾಯಿತು. ಇಲ್ಲಿ ಹತ್ತಿರದಲ್ಲೇ ಇದ್ರೂ ಬರೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಬಂದು ಸಾಯಿಬಾಬನ ದರ್ಶನ ಮಾಡಿಕೊಂಡು ಮನೆಗೆ ಬಂದು ತುಂಬಾ ಸಂತೋಷ ಆಯಿತು. ಇಲ್ಲೇನಾದ್ರು ಹತ್ತಿರದಲ್ಲಿದ್ದರೆ ನೀವು ಕೂಡ ಸಾಯಿಬಾಬನ ದರ್ಶನ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು.